ನಮಸ್ಕಾರ. ಮಾಂಸ ಜಟಾಪಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೆಂಗಳೂರಿಗೆ ರಾಜಸ್ಥಾನದಿಂದ ನಾಯಿ ಮಾಂಸ ಬರ್ತಾ ಇದೆಯಾ? ಈ ಅನುಮಾನಕ್ಕೆ ಆಹಾರ ಇಲಾಖೆ ಸ್ಪಷ್ಟೀಕರಣ ಕೊಡ್ತು. ಬರ್ತಿರೋದು ನಾಯಿ ಮಾಂಸ ಅಲ್ಲ, ಕುರಿ ಮಾಂಸವೇ. ಅಲ್ಲಿಗೆ ಮತ್ತೊಂದು ಪ್ರಶ್ನೆ ಉದ್ಭವ ಆಗಿತ್ತು. ಕುರಿ ಮಾಂಸ ಸರಿ, ಆದರೆ ನಿಯಮಗಳನ್ನು ಪಾಲನೆ ಮಾಡಿ ತರಲಾಗ್ತಾ ಇದೆಯಾ? ತರ್ತಾ ಇರುವ ಮಾಂಸ ತಿನ್ನಲಿಕ್ಕೆ ಯೋಗ್ಯವಾಗಿ ಉಳಿದಿದೆಯಾ? ಇದಕ್ಕೆ ಕೆಮಿಕಲ್ಗಳನ್ನು ಬಳಸಿ ಸಂರಕ್ಷಣೆ ಮಾಡಲಾಗ್ತಾ ಇದೆಯಾ? ಈ ಪ್ರಶ್ನೆಗಳಿಗೂ ಕೂಡ ಇದೀಗ ಉತ್ತರ ಸಿಕ್ಕಿದೆ. ಅಲ್ಲಿಗೆ ಮಾಂಸ ಮಾರಾಟ ಜಟಾಪಟಿಯ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಬಯಲಾಗ್ತಾ ಇದೆ. ರಾಜಸ್ಥಾನದ ಮಾಂಸದ ಬಗ್ಗೆ ಆಹಾರ ಇಲಾಖೆ ಅಪ್ಡೇಟ್ ಕೊಟ್ಟಿದೆ. ಆಹಾರ ಸುರಕ್ಷತೆ ಹಾಗೆ ಗುಣಮಟ್ಟದ ಇಲಾಖೆಯಿಂದ ವೈಜ್ಞಾನಿಕ ಪರೀಕ್ಷೆಯನ್ನು ನಡೆಸಲಾಗಿದೆ. ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಅನ್ನೋದು ವರದಿಯಲ್ಲಿ ದೃಢವಾಗಿದೆ. ಮಾಂಸ ಸೇವಿಸುವ ಮೊದಲು ಚೆನ್ನಾಗಿ ಅದನ್ನು ಬೇಯಿಸಿ ತಿನ್ನಬೇಕು ಅನ್ನೋದನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಹೈಡ್ರಾಮಾ ನಡೆದು ಹೋಗಿತ್ತು. ನಿಮಗೆ ನೆನಪಿರಬಹುದು, ಬಾಕ್ಸ್ಗಳಲ್ಲಿ ಟ್ರೈನ್ನಲ್ಲಿ ಬಂದಿರೋದು ಕಳಪೆ ಗುಣಮಟ್ಟದ ಮಾಂಸ, ನಾಯಿಯ ಮಾಂಸ ಇತ್ಯಾದಿ. ಇದೇ ಮಾಂಸವನ್ನು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಸರಬರಾಜು ಮಾಡಲಾಗ್ತಿದೆ ಅಂತ ಹೇಳಿ, ಇನ್ಫ್ಯಾಕ್ಟ್ ಈ ಅನುಮಾನಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಆ ಕುರಿಯನ್ನು ಹಿಡ್ಕೊಂಡು ಬಂದಿದ್ರು ಅಬ್ದುಲ್ ರಜಾಕ್ ಅವರು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಆದರೂ ಕೂಡ ಆಹಾರ ಇಲಾಖೆಯ ವರದಿ ಬರೋವರೆಗೂ ಯಾವುದೂ ಖಚಿತ ಇಲ್ಲ ಅಂತ ಹೇಳಿ ಕೆಲವರು ವಾದವನ್ನು ಮಾಡ್ತಾ ಇದ್ರು. ಈಗ ಆಹಾರ ಇಲಾಖೆಯ ಈ ವರದಿ ಕೂಡ ಆಚೆ ಬಂದಿದೆ. ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ನಂತರದಲ್ಲಿ ಖುದ್ದು ಅಬ್ದುಲ್ ರಜಾಕ್ ಅವರು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಜೊತೆಗೆ ಇದನ್ನ ವಿರೋಧ ವ್ಯಕ್ತಪಡಿಸ್ತಿದ್ದ ಕೆಲ ಸಂಘಟನೆಯ ಸದಸ್ಯರು ಕೂಡ ನಮ್ಮ ಜೊತೆಯಲ್ಲಿರ್ತಾರೆ. ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಾಂಸ ಮಾರಾಟ ಜಟಾಪಟಿಯಲ್ಲಿ ಎಕ್ಸ್ಕ್ಲೂಸಿವ್. ಕುರಿ ಮಾಂಸವೆಂದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉಲ್ಲೇಖ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿಯ ಹೋಟೆಲ್ಗಳಿಗೆ ಬೇರೆ ಮಾಂಸವನ್ನ ಸರಬರಾಜು ಮಾಡಲಾಗ್ತಿದೆ ಎಂಬ ಆರೋಪದಲ್ಲಿ ಸಮರ ನಡೆದಿತ್ತು. ಅದರಲ್ಲೂ ಉದ್ಯಮಿ ಅಬ್ದುಲ್ ರಜಾಕ್ ರಾಜಸ್ಥಾನದಿಂದ ತರಿಸ್ತಾ ಇದ್ದ ಮಾಂಸದ ಬಗ್ಗೆ ಜಟಾಪಟಿ ಕೂಡ ನಡೆದಿತ್ತು. ಕೂಡಲೇ ಎಂಟ್ರಿ ಕೊಟ್ಟ ಆಹಾರ ಇಲಾಖೆ ಮಾಂಸದ ಮಾದರಿಯನ್ನ ಎಫ್ಎಸ್ಎಲ್ಗೆ ಪರಿಶೀಲನೆಗೆ ಕಳಿಸಲಾಗಿತ್ತು. ಸದ್ಯ ರಿಪೋರ್ಟ್ ಇಲಾಖೆ ಕೈ ಸೇರಿದ್ದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ರಾಜಸ್ಥಾನದಿಂದ ತರಿಸಲಾಗ್ತಿರೋ ಮಾಂಸವು ಕುರಿ ಮಾಂಸ ಅಂತ ರಿಪೋರ್ಟ್ ಬಂದಿದೆ. ಮಾಂಸದ ಮಾದರಿ ಪರಿಶೀಲನೆ ಬಳಿಕ ತಿನ್ನಲು ಯೋಗ್ಯವೆಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಅಷ್ಟೇ ಅಲ್ಲ, ಮಾಂಸವನ್ನ ಸೇವಿಸುವ ಮೊದಲು ಚೆನ್ನಾಗಿ ಬೇಯಿಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾಗ್ತಿದ್ದಂತೆ ಉದ್ಯಮಿ ಅಬ್ದುಲ್ ರಜಾಕ್ ರಿಯಾಕ್ಟ್ ಮಾಡಿದ್ದು, ಬೇಕಂತಲೇ ನನ್ನ ಸಿಕ್ಕಿಸಲು ಟಾರ್ಗೆಟ್ ಮಾಡಲಾಗಿದೆ, ದುರುದ್ದೇಶದಿಂದಲೇ ನನ್ನ ವಿರುದ್ಧ ಆರೋಪ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಸುದ್ದಿ ಬ್ರೇಕ್ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ತಮ್ಗೆ. ತಾವು ಫಸ್ಟ್ ಈ ಸ್ಟೋರಿಯನ್ನ ಬ್ರೇಕ್ ಮಾಡಿದೀರಾ. ಇದು ಕುರಿ ಮಾಂಸ ಯಾವುದೇ ಕಾರಣಕ್ಕೂ ನಾವು ಏನು ಇದ್ರ ಬಗ್ಗೆ ಗಾಬರಿ ಪಡೋದು ಬೇಡ. ಇದು ಉತ್ತಮ ಗುಣಮಟ್ಟವಾದದ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ಮರುಭೂಮಿ ಅಂದ್ರೆ ಡೆಸರ್ಟ್ ಅಲ್ಲಿ 4 ದಿನ ನೀರು ಮತ್ತೆ ಆಹಾರ ಇಲ್ಲದೆ ಈ ಕುರಿ ಜೀವಂತವಾಗಿರುತ್ತೆ. ಅಲ್ಲಿ 4 ದಿನಗಳವರೆಗೆ ಇದಕ್ಕೆ ನೀವು ಒಂದು ತುತ್ತು ನೀರು ಕೊಡಬೇಡಿ, ಒಂದಿಷ್ಟು ಏನು ತಿನ್ನಿಸ್ಬೇಡಿ, ಹಂಗೆ ಇದು ಜೀವಂತವಾಗಿರುತ್ತೆ. ಅಷ್ಟು ನಾಟಿ ಶಕ್ತಿಯಾದ, ಅದು ಜಾಸ್ತಿ ಬಲ ಈ ಕುರಿಯಲ್ಲಿ. ಅದು ಇದರಲ್ಲಿ ಉತ್ತಮ ಗುಣಮಟ್ಟವಾದ ಒಂದು ಮಾಂಸ. ಇದರಲ್ಲಿ ಪ್ರೋಟೀನ್ ಕಂಟೆಂಟ್, ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಷಡ್ಯಂತ್ರ ಮಾಡಿದ್ದಾರೋ ಅಥವಾ ಸುಮ್ಮನೆ ಆರೋಪಿಸಿದ್ದಾರೋ ಗೊತ್ತಿಲ್ಲ, ಆದ್ರೆ ಜನರ ಜೀವದ ಜೊತೆ ಆಟವಾಡದಿದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬೆಂಗಳೂರಿಗೆ ಸರಬರಾಜಾಗ್ತಿರುವ ಮಾಂಸದ ಬಗ್ಗೆ ಅನುಮಾನ ಯಾವ ವೇದಿಕೆಯಲ್ಲಿ ವ್ಯಕ್ತಪಡಿಸಲಾಗಿತ್ತು, ಅದೇ ವೇದಿಕೆಯಿಂದ
ಸ್ಪಷ್ಟೀಕರಣವನ್ನು ನೀಡಬೇಕು ಅಂತ ಹೇಳಿ ಅಬ್ದುಲ್ ರಜಾಕ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ. ನಮಸ್ಕಾರ ಅಬ್ದುಲ್ ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆಯ ರಾಷ್ಟ್ರೀಯ ಅಧ್ಯಕ್ಷರು ರಾಮಕೃಷ್ಣ ಅವರು, ಇದರ ಜೊತೆಗೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದ ಗಂಗಾಧರ್ ಕುಲಕರ್ಣಿ ಅವರು ಕೂಡ ಆಚೆಯಿಂದ ಜಾಯಿನ್ ಆಗಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಜಾಕ್ ಅವರೇ, ನಮಗೊಂದಷ್ಟು ಡೀಟೇಲ್ಸ್ ಬಂತು, ಬಟ್ ರಿಪೋರ್ಟ್ ನಮ್ಮ ಕೈಗೆ ಸೇರಿಲ್ಲ. ಆ ಡೀಟೇಲ್ಸ್ ಅಲ್ಲಿ ಏನಿತ್ತು ಅದನ್ನು ನಾವು ನಿನ್ನೆಯಿಂದಲೂ ಕೂಡ ಪ್ರಸಾರ ಮಾಡ್ತಿದ್ದೀವಿ. ನಿಮ್ಮ ಹತ್ರ ವರದಿ ಇದ್ದರೆ ಯಾವ ಇಲಾಖೆಯಿಂದ ನೀಡಿರುವ ವರದಿ ಏನಿದೆ ಅದರಲ್ಲಿ? ನೋಡಿ, ಮೊದಲನೇದಾಗಿ ಈ ಬಿಸ್ನೆಸ್ಸು 12 ವರ್ಷದಿಂದ ನಡೀತಾ ಇತ್ತು. ನಾನು ನಿಮಗೆ ಹೇಳಿದ್ದೀನಿ, ಎಲ್ಲ ಕಾನೂನು ನಿಯಮಗಳನ್ನು ಅನುಸರಿಸುತ್ತಾ ಈ ಬಿಸ್ನೆಸ್ಸನ್ನು ನೆಮ್ಮದಿಯಾಗಿ ಒಂದು ಕಡೆ ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇತ್ತು. ಇದರಲ್ಲಿ ನನ್ನ ಹೆಸರಿದೆ, ನಾನಿದ್ದೀನಿ ಅಂದ್ಕೊಂಡು ಒಂದು ಷಡ್ಯಂತ್ರ ರಚಿಸಿದ್ರು. ಹಿಂದೆಯಿಂದ ಬಂದು, ಇಲ್ಲ ಇದು ಮಾಡ್ತಿರೋದು ಅಕ್ರಮವಾಗಿದೆ, ಇದರಲ್ಲಿ ಇಷ್ಟು ಕಾಸು ಕೊಡಬೇಕು, ಅಷ್ಟು ಕಾಸು ಕೊಡಬೇಕು, ಇಲ್ಲಾಂದರೆ ನೀವು ಬಿಸ್ನೆಸ್ನೇ ಹಾಳು ಮಾಡಿಬಿಡ್ತೀವಿ, ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ ಅಂತೇಳ್ಬಿಟ್ಟು ಭಯಾಯಿಸುವ ಕೆಲಸನೂ ಮಾಡಿದ್ರು. ಯಾವ ಕಾರಣಕ್ಕೂ ಬಗ್ಲಿಲ್ಲ. ಇವ್ರು ಯಾವ್ಯಾವ ಇಲಾಖೆಗೆ ಹೋದ್ರೋ ಆಯಾ ಇಲಾಖೆಗೆ ಎಲ್ಲ ದಾಖಲಾತಿಗಳನ್ನು ತೊಗೊಂಡೋಗಿ ತೋರಿಸಿದ್ವಿ. ಅಲ್ಲೋಗ್ಬಿಟ್ಟು ತೋರಿಸಿದ ನಂತರ ಅವರೆಲ್ಲ ಕ್ಲೀನ್ ಚಿಟ್ ಕೊಟ್ಟರು. ಅದಾದ ನಂತರ ಏನೂ ವರ್ಕೌಟ್ ಆಗಿಲ್ವಲ್ಲ. ಲಾಸ್ಟಲ್ಲಿ ಈ ನಿರುದ್ಯೋಗಿ ಕರ್ಕೊಬಂದ್ಬಿಟ್ಟು ಈ ಪಿಂಕೆರೆಹಳ್ಳಿ ಹೇಳಿ ಭಾನುವಾರ ನೀವು ಇದನ್ನೆಲ್ಲ ಹೇಳಿರಂತೆ, ಸಮಯ ಬಹಳಷ್ಟಿದೆ. ಹೇಳಿ ಭಾನುವಾರ ಇವತ್ತು ಕೂಡ ಮಾಂಸಾಹಾರ ಸೇವಿಸುವವರಿಗೆ ಮನಸ್ಸಲ್ಲೊಂದು ಡೌಟ್ ಇದೆ. ಕೇಳಬೇಕು ವರದಿ ಏನಿದೆ, ಮುಸಲ್ಮಾನ ವರದಿ ಏನಿದೆ, ವರದಿ ಏನಿದೆ ಅದನ್ನ ತೋರಿಸಿ. ಜೀವಂತವಾಗಿರೋ ನಾಯಿ ನಮ್ ಪಕ್ಕ ಬಂದ್ರೆ ನಮ್ಗೆ ಎಲ್ಲಿ ಟಚ್ ಆಗ್ಬಿಡುತ್ತೋ ಅಂತ ನಾವು ದೂರ ಹೋಗ್ತೀವಿ. ಯಾಕೆಂದ್ರೆ ಅದು ಟಚ್ ಆಗ್ಬಿಟ್ರೆ ನಾವು ಪೂಜೆ ಮಾಡಂಗಿಲ್ಲ. ಪ್ರತಿಯೊಂದು ಇವತ್ತು ನಿಮ್ ಮುಂದೆ ನಾನು ಬಿಚ್ಚಿ ಇಡ್ತೀನಿ. ಇದು FSSAI ಲೈಸೆನ್ಸ್, ಅಲ್ಬ್ರೂಜ್ ಮೀಟ್ ಟ್ರೇಡಿಂಗ್ ಕಂಪನಿ, ಸಿಕರ್, ಜೈಪುರ್, ರಾಜಸ್ಥಾನ್. ಇದು FSSAI ಮೆಂಬರ್ ಸರ್ಟಿಫಿಕೇಟ್, ಇದು FSSAI ಲೈಸೆನ್ಸ್, ಇದು ಎಕ್ಸ್ಪೋರ್ಟ್ ಲೈಸೆನ್ಸ್, ಇದು ಅಲ್ಲಿನ ಡಾಕ್ಟರ್ ಕೊಟ್ಟಿರುವ ಒಂದು ಸರ್ಟಿಫಿಕೇಟ್. ಏನು ಅಂತ ಹೇಳಿದ್ರೆ, ಈ ಕುರಿಗಳಿಗೆ ಯಾವುದೇ ತರಹದ ರೋಗ ಇಲ್ಲ ಅಂತ. ರೋಗ ಇರುವ ಕುರಿಗಳು ಕಡಿಮೆ ರೇಟಿಗೆ ಸಿಗ್ಬೋದು ಬಹುಶಃ, ಅದನ್ನ ತಗೊಂಬಂದು ಕುಯ್ದು ಅದ್ರ ಮಾಂಸ ತಗೊಂಬಂದು ಸರಬರಾಜು ಮಾಡ್ಬೋದು. ಆದರೆ ಈ ಕುರಿಗಳಿಗೆ ಯಾವುದೇ ಥರ ರೋಗ ಇಲ್ಲ ಅಂತ ಟೆಸ್ಟ್ ಮಾಡಿ ಈ ಸರ್ಟಿಫಿಕೇಟ್ ಡಾಕ್ಟ್ರು ಕೊಡಬೇಕು. ನಾವು ಫ್ಲೈಟಲ್ಲೂ ತರಿಸ್ತಾ ಇದ್ದೀವಿ, ಇದೇ ಮಾಂಸ ಫ್ಲೈಟಲ್ಲೂ ಬರ್ತಾ ಇದೆ. ಫ್ಲೈಟಲ್ಲಿ ಬರಬೇಕಾದ್ರೆ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇರಬೇಕು, ಅದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇದು ಶ್ರೀ ಶ್ಯಾಮ್ ರೈಲ್ ಕಾರ್ಗೋ. ನಮಗೆ ಕಾರ್ಗೋ ಪ್ರತಿಯೊಂದು ದಿನ ಹೋಗಿ ನಾವು ಕೊರಿಯರ್ ಥರ ಬುಕ್ ಮಾಡಿ ಹೆಸರು ಬರೆಯೋಕ್ಕಾಗಲ್ಲ. ಒಂದೊಂದು ತಿಂಗಳಿಗೋಸ್ಕರ ಅವ್ರಿಗೆ ಒಂದು ಒಪ್ಪಂದ ಆಗಿರುತ್ತೆ, ನಮಗೂ ಅವ್ರಿಗೆ. ಅದು ಕಾರ್ಗೋದಲ್ಲಿ ಬಂದ ಇದು 52 ಬಾಕ್ಸಸ್ ಶ್ರೀ ಶ್ಯಾಮ್ ರೈಲ್ ಕಾರ್ಗೋ. ಅದಾದಮೇಲೆ 38 ಬಾಕ್ಸಸ್ ಶ್ರೀ ಶ್ಯಾಮ್ ರೈಲ್ ಕಾರ್ಗೋ ಎರಡನೇದು. ಮತ್ತು ಯಾರ್ಯಾರಿಗೆ ಇದು ಸರಬರಾಜು ಆಗ್ತಿತ್ತು ಅವ್ರದ್ದೆಲ್ಲರ FSSAI ಲೈಸೆನ್ಸ್ ನಂಬರ್ ಸಮೇತ ನಿಮ್ಮ ಕಣ್ಣುಗಳ ಮುಂದೆ. ನಾನು ಯಾವುದು ಇದರಲ್ಲಿ ಮುಚ್ಚುಮರೆ ಇಲ್ಲ, ಇದರಲ್ಲಿ ಯಾವುದೇ ಥರದ ಅಕ್ರಮ ವ್ಯವಹಾರ ಇಲ್ಲ. ಎದೆ ತಟ್ಟಿ ನಿಂತಿದ್ದೆ, ಇವತ್ತು ನಿಂತಿದ್ದೀನಿ. ಮೊನ್ನೆನೂ ಮಾಂಸ ತರಿಸ್ದೆ, ನಿನ್ನೆನೂ ಇದೇ ಬಿಸ್ನೆಸ್ ಮಾಡ್ತಿದ್ದೀನಿ, ಇವತ್ತು ಮಾಡ್ತೀನಿ, ನಾಳೆನೂ ಮಾಡ್ತೀನಿ. ಎಲ್ಲ ದಾಖಲಾತಿಗಳು ಇದೆ ನನ್ನ ಹತ್ರ. ಯಾಕೆ ನಾನು ಇದನ್ನ ಪ್ರೆಸೆಂಟ್ ಮಾಡಿಲ್ಲ? ನನ್ನ ಬಿಸ್ನೆಸ್ ಡ್ಯಾಮೇಜ್ ಮಾಡುವ ಉದ್ದೇಶದಿಂದನೇ ಮುಂದೆ ಬರ್ತಿರೋದು. ಇದೆಲ್ಲದಕ್ಕೆ ನಾನು ಆವತ್ತೇ ಹೇಳಿದೆ, ಯಾವುದೇ ಕಾರಣಕ್ಕೂ ಈ ಪಿಂಪ್ ಮುಂದೆ ನಾನು ಏನೂ ತೋರಿಸಲ್ಲ. ಪ್ರತಿಯೊಂದು ನನ್ನ ಪ್ರಶ್ನೆಗೆ ಈಗಲೂ ನೀವು ಉತ್ತರ ಕೊಟ್ಟಿಲ್ಲ. ನನಗೆ ಅರ್ಥ ಆಗುತ್ತೆ, ನಿಮಗೆ ನೋವಾಗಿದೆ ರಜಾಕ್ ಅವರೇ, ನಿಮಗೆ ಲಾಸ್ ಆಗಿದೆ, ನಾನು ಒಪ್ಕೊಳ್ತೀನಿ. ನನ್ನ ಪ್ರಶ್ನೆಗೆ ಈಗಲೂ ಉತ್ತರ ಕೊಡ್ಲಿಲ್ಲ. ನನ್ನ ಪ್ರಶ್ನೆಗೆ ರಜಾಕ್ ಜಿ ಕೇಳಿಸ್ಕೊಳ್ಳಿ. ಇದು ಕಳಪೆ ಮಾಂಸ ಅಂದ್ರು, ಇಲ್ಲ ಕಳಪೆ ಮಾಂಸ ಅಲ್ಲ ಅಂದ್ರೆ ದಾಖಲಾತಿಗಳಿದೆ ಅಂದ್ರು. ಇವತ್ತೆಲ್ಲ ಇದೆ. ಈಗ ನಾನು ಕೇಳಿಸ್ತಿದ್ಯಾ ರಜಾಕ್ ಅವರೇ? ನೀವು ಟ್ರೇಡ್ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲದರ ಲೈಸೆನ್ಸ್ ತೋರಿಸಿದ್ರಿ. ನನಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು, ಅವತ್ತು ರೈಲ್ವೆ ನಿಲ್ದಾಣದಲ್ಲಿ ಏನು ಸೀಸ್ ಮಾಡಲಾಯ್ತು, ಅದನ್ನ ತಪಾಸಣೆಗೆ ಕಳಿಸಲಾಯ್ತು, ಅದರ ವರದಿ ಏನ್ ಬಂದಿದೆ ಅದನ್ನ ಹೇಳಿ. ನೀವು 4 ಡಿಫರೆಂಟ್ FSSAI ಅಪ್ರೂವ್ಡ್ ಲ್ಯಾಬ್ಸ್ಗಳಿವೆ, ದೇಶಾದ್ಯಂತ ಇದೆ. ಹೈದರಾಬಾದ್ಗೆ ಕಳಿಸಿದ್ರು, ಬೇರೆ 3 ಕಡೆ ಕಳಿಸಿದ್ರು, ಬೆಂಗಳೂರಲ್ಲೂ ಒಂದು ಲ್ಯಾಬೊರೇಟರಿಗೆ ಕಳಿಸಿದ್ರು. ಎಲ್ಲ ಕಡೆಯಿಂದನೂ 4 ರಿಪೋರ್ಟ್ ಸೇರಿದ ನಂತರ 4 ರಿಪೋರ್ಟ್ಸನ್ನು ನಿನ್ನೆ ಕಮಿಷನರ್ ಅವರೇ ಇದನ್ನು ಬಯಲ್ಪಡಿಸಿದ್ದಾರೆ. ಅದರಲ್ಲಿ ಒಂದು ರಿಪೋರ್ಟಲ್ಲಿ ಅದು ಈ ಕೋಲಿ ಅಂತಾರೆ, ಅದು ಒಂದು ಸ್ವಲ್ಪ ಅಂಶ ಜಾಸ್ತಿ ಇದೆ ಅಂತ ಬಂದಿದೆ. ಆದರೆ ಅದು ಆ ಮಾಂಸದ ವ್ಯವಹಾರ ನೀವು ಮಾಡಬಾರ್ದು ಅಂತೇನಿಲ್ಲ,
ಆ ಮಾಂಸ ಕಳಪೆ ಅಂತಲ್ಲ, ಅದೇನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬ್ಯಾಕ್ಟೀರಿಯಾ ಕಂಟೆಂಟ್ ಸ್ವಲ್ಪ, ಅದು ನಾವು ಬಿಸಿ ನೀರಲ್ಲಿ ಹಾಕಿದ್ರೆ ಅದು ಬಿಸಿ ನೀರಲ್ಲಿ ಹಾಕಿದ್ರೆ ಅದು ಯಾವುದು ಟೆನ್ಷನ್ ಇಲ್ಲ. ಆಯ್ತು ಕೃಷ್ಣಪ್ಪ ಅವರೇ, ಯಾವ್ದ್ರಲ್ಲಿ ಪ್ರೂವ್ ಆಗಿದೆ ಕೆಮಿಕಲ್ ಇದೆ? ಈಗ ಹೈದರಾಬಾದ್ ಇಂದ ಬಂದಂತ ಒಂದು ಏನು ಲ್ಯಾಬ್ ರಿಪೋರ್ಟ್ ಇದ್ರೊಳಗಡೆ ಕೆಮಿಕಲ್ ಕೂಡ ಅದರಲ್ಲಿ ಇರೋದ್ರಿಂದ ಇದನ್ನ ತುಂಬ ಯೋಚನೆ ಮಾಡಬೇಕಾದ ವಿಚಾರ. ಇನ್ನೂ ಕೂಡ ನಾವು ಕೇಳಿದ್ವಿ, ಯಾವುದೋ ಆರೋಗ್ಯ ಇಲಾಖೆ ವಿಚಾರವಾಗಿ ನಾವು ಕೂಡ ಲ್ಯಾಬ್ ಅವ್ರಿಗೆ ಕೆಲವ್ರು ಫೋನ್ ಮಾಡಿ ಕೇಳಿದ್ವಿ. ಅಂದರೆ ನಾವು 3 ದಿನ ವಿಚಾರದಾಗ ಕೇಳಿದಾಗಿಂದ ನಾವು ಫೋನ್ ಮಾಡಿ ಕೇಳಿದ್ರು ನಮಗೆ ಸಿಗದಿರೋದು ರಿಪೋರ್ಟು. ಬಟ್ ಇವ್ರಿಗೆಲ್ಲ ಯಾವ ಥರ ಸಿಗ್ತಾ ಇದೆ ಇದರಲ್ಲಿ ಏನು ಥರ ಇವಾಗ ಷಡ್ಯಂತ್ರ ಅಂತ ಹೇಳಿ ಇವಾಗ ಇವರು ಷಡ್ಯಂತ್ರನೇ ಮಾಡ್ತಾ ಇದ್ದಾರೆ. ಇವಾಗ ನಾವೇ ಓಪನ್ ಆಗಿ ಹೇಳ್ತಾ ಇದೀವಿ, ಇವ್ರದ್ದು ಕರೆಕ್ಟ್ ಇದ್ದೇ ಆಗಿದ್ರೆ ಇವ್ರದ್ದೇ ಲೈಸೆನ್ಸ್ ಇದೆ ಅಂತ ಹೇಳಿದ್ರು. ಮೊನ್ನೆ ಇದೇ ನಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಇವ್ರ ಲೈಸೆನ್ಸೇ ಇಲ್ಲ, ಇವ್ರು ಯಾರು ಅಂತ ಏನು ಅದಾಗ ಗೊತ್ತೇ ಇರಲಿಲ್ಲ. ಅದ್ರ ಮೆಟ್ರಿಯಲ್ ಇವ್ರದೇ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅಲ್ಲಿ ವಿಚಾರವಾಗಿ ಇವ್ರದೇ ಮೆಟ್ರಿಯಲ್ ಅಂತ ಗೊತ್ತಿಲ್ಲ ಆದ್ರೂ ಅವ್ರು ಬಂದಾಗ ನಂದೇ ಅಂತ ಬಂದ್ರು. ನಂದೇ ಅಂತ ಬಂದಾದ್ಮೇಲೆ ಈಗ ನೀವು ಮಾತಾಡಕ್ ನಾನು ಬಿಟ್ಟಿದ್ದಾನೆ, ನಾವು ಮಾತಾಡಕ್ ಬಿಡಿ. ನೀವು ಮಾತಾಡದ್ ಮೇಲೆ ನಾವು ಮಾತಾಡಕ್ ಬಿಡಿ. ನಿಮ್ಮ ಕೆಲಸ ನೀವ್ಯಾರು? ಕೃಷ್ಣಪ್ಪ ಅವರೇ, ಒಂದ್ ನಿಮಿಷ ರೀ. ರಜಾಕ್ ಅವರೇ, ಪರ್ಸನಲ್ ರಿಕ್ವೆಸ್ಟ್ ನೋಡಿ, ಇದು ಜನರ ಪ್ರತಿನಿತ್ಯದ ಆಹಾರ ಹಾಗೆ ಅವರ ಆರೋಗ್ಯದ ಸಮಸ್ಯೆಯ ವಿಚಾರ. ಅನುಮಾನ ಇರೋದ್ ಬಗ್ಗೆ ಇರಲಿ, ಪೊಲಿಟಿಕಲ್ ಡಿಬೇಟ್ ಕೇಳಿಸ್ಕೊಳ್ರಿ. ಅದನ್ನು ಪ್ರಶ್ನೆ ಮಾಡ್ತೀನಿ ನಾನು, ಅದನ್ನು ಪ್ರಶ್ನೆ ಮಾಡ್ತೀನಿ. ಜನರಿಗೆ ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿ ಜನರಿಗೆ ಕ್ಲಿಯರ್ ಆಗ್ಲಿ. ಮೋರ್ ಓವರ್ ನನಗೆ ಪರ್ಸನಲ್ ರಿಕ್ವೆಸ್ಟ್, ನನಗೆ ಗಂಟ್ಲು ಬಹಳ ಕೆಟ್ಟಿದೆ, ದಯಮಾಡಿ ನನ್ನನ್ನು ಕಿರ್ಚುವಾಗ ಮಾಡಬೇಡಿ.